ಕರ್ನಾಟಕ ರಾಜ್ಯದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ತಾತ್ಪೂರ್ತಿಕವಾಗಿ ಹೊರಗುತ್ತಿಗೆ ಮತ್ತು ಒಳಗುತ್ತಿಗೆ ಮೇಲೆ ಕೆಲಸ ಮಾಡುತ್ತಿರುವ ನರ್ಸ್ ಜೊತೆ ಯಾಕೆ ಚಲ್ಲಾಟ್ರಿ? ನಾಚಿಕೆ ಮಾನ ಮರ್ಯಾದೆ ಇಲ್ಲದಂಥ ಈ ಕಾಂಗ್ರೆಸ್ ಸರ್ಕಾರ ಆ ಬಡಪಾಯಿ ನರ್ಸ್ಗಳು 12-13 ಸಾವಿರ ರೂಪಾಯಿ ವೇತನದೊಂದಿಗೆ 10 ವರ್ಷಗಳಿಂದ ಕೆಲಸ ಮಾಡಕತ್ತಾರ. ಅವರು ಬಂದಲ್ಲಿ ಫ್ರೀಡಮ್ ಪಾರ್ಕ್ದಾಗ ಸ್ಟ್ರೈಕ್ ಕೂತಾರಂದ್ರೆ ನಿಮಗೆ ನಾಚಿಕೆ ಬರ್ಬೇಕಲ್ರಿ? ಎಲ್ಲಿದ್ದೀರಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮಂತ್ರಿ ದಿನೇಶ್ ಗುಂಡೂರಾವ್? ಎಚ್ಚರ ವಹಿಸಬೇಕು ನೀವು. ನಿಮ್ಮ ಸ್ಯಾಲ್ರಿಗಳು ಎಟ್ಟದಾವ, ನಿಮ್ಮ ವೇತನಗಳು ಎಟ್ಟದಾವ. ಶಾಸಕ ಮಹಾಶಯ, ನಿನ್ನ ಏರಿಯಾದಲ್ಲಿ ಎಷ್ಟು ಮಂದಿ ನರ್ಸ್ಗಳು ಕೆಲಸ ಮಾಡಾಕತ್ತಾರ? ಎಂದಾದರೂ ಹೋಗಿ ಆ ನರ್ಸನ್ನು ಕೇಳಿದಿ ಎಷ್ಟು ವೇತನ ತಗೋತೀವ, ಯಾಕೆ ಪರ್ಮನೆಂಟ್ ಆಗಿಲ್ಲ? ವಿಧಾನಸೌಧದ ಅಸೆಂಬ್ಲಿಯಲ್ಲಿ ಒಂದು ಪ್ರಶ್ನೆ ಆದರೂ ಮಾಡಿದಿ? 10-12 ಸಾವಿರ ರೂಪಾಯಿ ಸಂಬಳದಿಂದ ಇಷ್ಟೊಂದು ಉನ್ನತ ಪದವಿ ಹೊಂದಿ ಅಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ಜಿಲ್ಲಾ ಸಮುದಾಯ ಕೇಂದ್ರಗಳಲ್ಲಿ ಈ ನರ್ಸ್ಗಳು ಕೆಲಸ ಮಾಡಾಕತ್ತಾರ. ಅವರ ಗೋಳು ಕೇಳೋರು ಯಾರು? ಸಿದ್ದರಾಮಯ್ಯನವರೇ, ನೀವು ಕಣ್ಣಾರೆ ಕಣ್ಣಿಟ್ಟು ನೋಡ್ರಿ. ಆ ಶುಶ್ರೂಷಕಿ ಒಂದು ನರ್ಸು ಯಾವ ರೀತಿ ಉಪಚಾರ ಮಾಡ್ತಾಳ, ಯಾವ ರೀತಿ ಆ ಡಾಕ್ಟರ್ ಇರ್ಲಿಕ್ಕಂದರೂ ಸಹಿತ ನರ್ಸನ ಅರ್ಧ ಆರಾಮ ಮಾಡಿ ಕಳಿಸ್ತಾಳ. ಅದನ್ನಾರು ತಿಳ್ಕೊಬೇಕಲ್ರಿ? ರಾತ್ರಿ ಎಷ್ಟೋ ಒಂದು ಹುಚ್ಚನಾಯಿ ಕಡ್ದು ಬಂದಿರ್ತಾವ, ರಾತ್ರಿ ವಾಂತಿ ಭೇದಿಯಾಗಿ ಬಂದಿರ್ತಾವ. ಪ್ರಥಮ ಚಿಕಿತ್ಸೆ ಕೊಟ್ಟು ಆ ಬದುಕಿಸುವಂಥ ಪ್ರಯತ್ನ ಆ ನರ್ಸ್ ಮಾಡ್ತಾಳೆ. ಇವತ್ತು ಆಕೆಗೆ 10-12 ಸಾವಿರ ರೂಪಾಯಿ ಪಗಾರ. ಒಬ್ಬ ಕೂಲಿ ನಾಲಿ ಮಾಡವ 500 ತೊಗೊಳಕತ್ತಾನೆ. ಇವತ್ತು ಒಬ್ಬ ಬಣ್ಣ ಹಚ್ಚವ 500 ತೊಗೊಳಕತ್ತಾನೆ. ಇವತ್ತು ಒಬ್ಬ ಗೌಂಡಿ ಮೇಷನ್ ಕೆಲಸ ಮಾಡವ 600 ತೊಗೊಳಕತ್ತಾನೆ. ಇವತ್ತು ಈ ಒಂದು ನರ್ಸ್ ಪವಿತ್ರವಾದ ಒಂದು ಹುದ್ದೆ, ಸೇವೆಯ ಸಹಕಾರ ಮನೋಭಾವನೆಯಿಂದ ಮಾಡುವಂಥ ಇವತ್ತು 9,000 ನರ್ಸ್ಗಳು ಫ್ರೀಡಮ್ ಪಾರ್ಕ್ದಲ್ಲಿ ಸತ್ಯಾಗ್ರಹ ಮಾಡಾಕತ್ತಾರಂದ್ರೆ ಸರ್ಕಾರಕ್ಕೆ ನಾಚಿಕೆ ಬರಬೇಕು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಏನು ಕಣ್ಣು ಮುಚ್ಚಿಕೊತ್ತೀರಿ? ಪ್ರತಿ ತಿಂಗಳು ತಮ್ಮ ಶಾಸಕರಿಗೆ ತಮ್ಮ ಮಾಹಿತಿ ಕೊಡಬೇಕಾಗಿತ್ತು. ಈ ನರ್ಸ್ಗಳು ಇಷ್ಟೊಂದು ಕಾಯ ವಾಚ ಮನಸ್ಸಿನಿಂದ ಇಲ್ಲಿ ಕೆಲಸ ಮಾಡಾಕತ್ತಾರ. ಅವರನ್ನು ಎಲ್ಲಾದರೂ ಇಲ್ಲಿಂದ ವೇತನ ಇಲ್ಲದೆ ಕಳಿಸಿದ್ರೆ ಪರಿಸ್ಥಿತಿ ಗಂಭೀರ ಆಗತೈತಿ. ಅಲ್ಲಿ ವೈದ್ಯಕೀಯ ಚಿಕಿತ್ಸೆ ಕೊಡೋರು ಯಾರು? ಎಷ್ಟೋ ಹಳ್ಳಿಗಳಲ್ಲಿ ಸಣ್ಣ ಪುಟ್ಟ ಒಂದು ಜ್ವರ ಕೆಮ್ಮು ನೆಗಡಿ ಬಂದರೂ ಸಹಿತ ಆ ಆಸ್ಪತ್ರೆ ಅವಲಂಬನ ಸರ್ಕಾರಿ. ಅಲ್ಲಿ 10-12 ಸಾವಿರ ರೂಪಾಯಿ ಏನ್ರಿ ಇದು? ಒಬ್ಬ ಪ್ಯೂನ್ ತೊಗೊಳಕತ್ತಾನ 60-70 ಸಾವಿರ ಪಗಾರ. ಒಬ್ಬ ಕನ್ನಡ ಶಾಲ್ಯಾಗ ಗಂಟಿ ಬಾರ್ಸವ ತೊಗೊಳತಾನ 60-70 ಸಾವಿರ ರೂಪಾಯಿ. ಇದು ಒಂದು ನರ್ಸ್ದೇನು ಪರಿಸ್ಥಿತಿ? ಇಷ್ಟೊಂದು ಉನ್ನತಿ ಪದವಿ ಪಡೆದು ಇವತ್ತು 10-12 ಸಾವಿರ ರೂಪಾಯಿದಂತೆ 10 ವರ್ಷಗಳಿಂದ ಅವರು ಕೆಲಸ ಮಾಡಕತ್ತಾರ. ಅವ್ರ ಯಜಮಾನರು ಅವ್ರು ಏನು ದುಡಿಬೇಕು, ಅವ್ರ ಮರಿ ಮಕ್ಕಳು ತೊಗೊಂಡು ಅಲ್ಲಿ ಬಂದಾರ. ಆ ಸ್ಟ್ರೈಕದಲ್ಲಿ ಮಕ್ಕಳ ಪ್ರದರ್ಶನ ಮಾಡ್ಯಾರ. ಇದು ಸರ್ಕಾರಕ್ಕೆ ಒಂದು ಅಗೌರವದ ಪ್ರಶ್ನೆ. ಈಗ ಬರುವ ಅಧಿವೇಶನದಲ್ಲಿ ನೀವು ಬಂದಲ್ಲಿ ಸ್ಟ್ರೈಕದಲ್ಲಿ ಬಂದು ನಿಮಗೆ ವೇತನ ಹೆಚ್ಚು ಮಾಡ್ತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟು ಹೋಗಿ ಆ ಸತ್ಯಾಗ್ರಹವನ್ನು ಕಾಟಾಚಾರಕ್ಕೆ ಅವರನ್ನು ಮತ್ತೆ ಮರುಕಳಿಸಿರ್ಬೇಕು ನೀವು. ಆದರೆ ಪ್ರತಿಯೊಬ್ಬ ಶಾಸಕ ನಿಮ್ಮ ಕ್ಷೇತ್ರದಲ್ಲಿ ಒಂದು 100-50 ನರ್ಸ್ಗಳಿರ್ತಾರೆ. ಅವರ ಬಗ್ಗೆ ನೀವು ವಿಧಾನಸಭೆಯಲ್ಲಿ ಧ್ವನಿ ಎತ್ತಿ ಸ್ಪೀಕರ್ ಬಾವಿ ಮುಂದೆ ಕೂತು ಒಂದು ಗೊತ್ತುವಳಿ ಸ್ವೀಕಾರ ಮಾಡಬೇಕು. ಅವರಿಗೆ 50-50 ಸಾವಿರ ಪಗಾರ ಕೊಟ್ಟರೂ ಕಡಿಮೆ. ಆದರೆ ಅವರ ಕೆಲಸ ಕಾರ್ಯ ನೋಡ್ರಿ. ಇವತ್ತು ಜೀವದ ಜೊತೆ ಚಲ್ಲಾಟ ಆಡಬೇಡ್ರಿ ನೀವು ಸರ್ಕಾರದವರೇ. ಶಾಸಕ ಮಹಾಶಯರೇ, ಅಲ್ಲಿ ಫ್ರೀಡಮ್ ಪಾರ್ಕ್ದಲ್ಲಿ 9,000 ಜನ ಬಂದು ಕೂತರು. ಅವರ 4-5 ದಿನ ಸ್ಟ್ರೈಕ್ ಮಾಡಿದರು. ಆಮೇಲೆ ಬರ್ತೀರಿ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮನವಿ ತಗೋತೀರಿ, ಹೋಗ್ತೀರಿ, ಸಂಬಂಧಪಟ್ಟವರಿಗೆ ತಿಳಿಸ್ತೀವಿ. ಆದರೆ ನಿರ್ಣಯ ಶೂನ್ಯ. ಆದರೆ ಕಡಕ ಜವಾರಿ ಕಾಕ ಸುಮ್ಕೊಂಡಂಗಿಲ್ಲ. ಇನ್ನು ಅಧಿವೇಶನದಲ್ಲಿ ಬರಾಕತ್ತೇನೆ. ಬಂದ ತಕ್ಷಣ ಅಲ್ಲಿ ಪ್ರತಿ ಶಾಸಕರಿಗೂ ಮನವಿ ಮಾಡ್ತೀನಿ. ಈ ನರ್ಸ್ಗಳ ಕೂಗು ಕೇಳೋರು ಯಾರು? ಇವರ ಹಿಂದೆ ಯಾರು ಅದಾರೋ ಇಲ್ಲೋ? ಇವರ ಗೋಳಿಗೆ ಸ್ಪಂದಿಸುವವರು ಯಾರು? ಆ ಕಡಕ ಜವಾರಿ ಕಾಕ ಸ್ಪಂದನೆ ಮಾಡ್ತಾನೆ. ಈ ಅಧಿವೇಶನ ಮುಗಿಯುವ ಒಳಗಾಗಿ 9,000 ನರ್ಸ್ಗಳನ್ನು ಪರ್ಮನೆಂಟ್ ಮಾಡಬೇಕು. ಅವರಿಗೆ 50 ಸಾವಿರ ರೂಪಾಯಿ ವೇತನ ಬಿಡುಗಡೆ ಮಾಡಬೇಕು. ಅವರಿಗೆ ಆರೋಗ್ಯ ಚಿಕಿತ್ಸೆ ಎಲ್ಲ ವ್ಯವಸ್ಥೆಗಳನ್ನು ಸರ್ಕಾರಿ ನೌಕರರಿಗೆ ಕೊಡ್ತಕ್ಕಂಥ ಎಲ್ಲ ಸವಲತ್ತುಗಳನ್ನು ನೀಡಿದರೆ ಮಾತ್ರ ನೈಟಿಂಗೇಲ್ ಅಂತಾರೆ. ಗೊತ್ತೈತೇನ್ರಿ ನರ್ಸ್ಗೆ? ಆ ಮದರ್ ಥೆರೇಸಾನೂ ಸಹಿತ ಪಾಪ ದಾದಿಯ ಕೆಲಸ ಮಾಡಿದಳು. ಈ ನರ್ಸ್ಗಳು ಸಹಿತ ಎಷ್ಟೊಂದು ವೃದ್ಧರಿರಲಿ, ಅಲ್ಲಿ ಬಾಣಂತಿಯರಿರಲಿ, ಅಲ್ಲಿ ಹೆರಿಗೆಗೆ ಬರುವ ಹೆಣ್ಣು ಮಕ್ಕಳಿಗೂ ಸಹಿತ ಎಷ್ಟೊಂದು ಪ್ರೀತಿ ವಿಶ್ವಾಸದಿಂದ ಹೆರಿಗೆ ಮಾಡಿ ತಮ್ಮ ಕಾಯವಾಚ ಮನಸ್ಸಿನಿಂದ ಒಂದು ಆರೋಗ್ಯ ಸೇವೆ ಕೊಡ್ತಾರ.
ಈ ನರ್ಸ್ಗಳಿಗೆ ಒಂದು ಗೌರವ ಕೊಡ್ರಿ, ಅವ್ರಿಗೊಂದು ಸೆಲ್ಯೂಟ್ ಹೊಡೀರಿ. ಸರ್ಕಾರ ಅವರಿಗೆ ತಕ್ಷಣ ಅವರ ಏನು ಮನವಿ ಕೊಟ್ಟಾರ ಅದರ ಪ್ರಕಾರ ಆಗಬೇಕು. ಅಧಿವೇಶನದಲ್ಲಿ ಬಂದು ಈ ಗುಡುಗೆ ಬಸ್ತಾನ್ ಜವಾರಿ ಕಾಕ ತಿಳ್ಕೊರಿ. ನಂಬರ್ 1 ನ್ಯೂಸ್ ಕನ್ನಡ ಯೂಟ್ಯೂಬ್ದಾಗ ಬಟನ್ ಹೊಡಿರಿ. ನಂಬರ್ 1 ನ್ಯೂಸ್ ಕನ್ನಡ ಫಾಲೋ ಮಾಡಿರಿ. ಈ ನೊಂದವರ ಧ್ವನಿಯಾಗಿ ಬೆಳೆಯುತ್ತಿರುವ ಚಾನಲ್ ಬೆಂಬಲಿಸಿರಿ. ಸ್ವತಂತ್ರ ಪತ್ರಿಕೋದ್ಯಮದಲ್ಲಿ ದಾಖಲೆ ನಿರ್ಮಾಣ ಮಾಡಿದಂಥ ಖಡಕ್ ಜವಾರಿ ಕಾಕಾಗಿ ನೀವು ಬೆಂಬಲಾಗಿ ನಿಂದ್ರಿ. ನಿಮ್ಮ ಸಮಸ್ಯೆಗೆ ನಾದಿನಿ. ಮತ್ತೊಂದು ಖಡಕ್ ಜವಾರಿ ಸುದ್ದಿಯೊಂಗೆ ಬರ್ತೀನಿ. ನಮಸ್ಕಾರ.